ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಅನೇಕರು ತಮ್ಮ ಮಕ್ಕಳ ಮದುವೆಯು ತುಂಬ ತಡವಾಗುತ್ತಿದೆ, ಅದಕ್ಕೆ ಯಾವುದಾದರೂ ರಂಗೋಲಿ ಇದ್ದರೆ ತಿಳಿಸ್ರಿ ಅಂತ ಕೇಳ್ತಾ ಇದ್ದೀರಿ. ಕೆಲವೊಮ್ಮೆ ಹುಡುಗ ಹುಡುಗಿಯರ ಜಾತಕ ಕೂಡಿ ಬರದೇ ಇರುವುದರಿಂದ, ಕೆಲವೊಮ್ಮೆ ತಾವು ಬಯಸಿದಂತೆ ಹುಡುಗ ಹುಡುಗಿಯರ ಶಿಕ್ಷಣ, ಉದ್ಯೋಗ, ಸಂಬಳ ಹಾಗೂ ತಮ್ಮ ಅಂತಸ್ತಿಗೆ ತಕ್ಕಂತೆ ಯೋಗ್ಯ ಸಂಬಂಧಗಳು ಸಿಗ್ತಾ ಇರುವುದಿಲ್ಲ. ಹೀಗಾಗಿ ಮದುವೆಗಳು ತುಂಬ ತಡವಾಗುತ್ತಿವೆ. ಅದಕ್ಕೆ ಈ ರಂಗೋಲಿ ಹಾಕುವುದರಿಂದ ಮಕ್ಕಳಿಗೆ ಬೇಗನೆ ಕಂಕಣ ಬಲ ಕೂಡಿ ಬಂದು ಅವರವರ ಯೋಗ್ಯತೆಗೆ ತಕ್ಕಂತೆ ಸಂಬಂಧಗಳು ಸಿಗುತ್ತವೆ. ಈಗ ಶೀಘ್ರ ಮದುವೆ ಕೂಡಿ ಬರಲು ಹಾಕುವ ರಂಗೋಲಿಯನ್ನು ನೋಡೋಣ. ಈ ರಂಗೋಲಿಯು ತುಂಬ ಸರಳವಾಗಿದ್ದು ಕಡಿಮೆ ಸಮಯದಲ್ಲಿ ಇದನ್ನು ಹಾಕಬಹುದು. ಈ ರಂಗೋಲಿಯನ್ನು ಯಾರು ಬೇಕಾದರೂ ಹಾಕಬಹುದು. ಅಂದರೆ ಮಕ್ಕಳ ಮದುವೆಗಾಗಿ ತಾಯಿಯಂದಿರು ಹಾಕಬಹುದು, ಅಥವಾ ಅಣ್ಣ ತಮ್ಮಂದಿರು ಮದುವೆ ಆಗುವುದಿದ್ದರೆ ಅಕ್ಕ ತಂಗಿಯರು ಸಹ ಈ ರಂಗೋಲಿಯನ್ನು ಹಾಕಬಹುದು. ಒಂದು ಶುಭ ದಿನದಂದು ದೇವರ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಿ, ಯಾರ ಮದುವೆ ಆಗಬೇಕಾಗಿದೆಯೋ ಅವರ ಹೆಸರನ್ನು ಹೇಳಿ ಅವರಿಗೆ ಬೇಗನೆ ಯೋಗ್ಯ ವರ ಅಥವಾ ಯೋಗ್ಯ ಕನ್ಯೆ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸಿ ಈ ರಂಗೋಲಿಯನ್ನು ಹಾಕಲು ಪ್ರಾರಂಭಿಸಬೇಕು. ಪ್ರತಿನಿತ್ಯ ಈ ರಂಗೋಲಿಯನ್ನು ಬೇರೆ ಬೇರೆ ಹಾಕಬೇಕು. ಅಂದರೆ ಮೊದಲನೇ ದಿನ ಹಾಕಿದ ರಂಗೋಲಿಯನ್ನು ತೆಗೆದು ಪುನಃ ಎರಡನೇ ದಿನ ಮತ್ತೆ ಇದೇ ರಂಗೋಲಿಯನ್ನು ಹಾಕಬೇಕು. ಹೀಗೆ ಪ್ರತಿನಿತ್ಯವೂ ಈ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮ ಏರಿಸಿ ಶ್ರೀ ವಾದಿರಾಜರು ರಚಿಸಿದ ಶ್ರೀ ಲಕ್ಷ್ಮೀ ಶೋಭಾನವನ್ನು ಪಠಿಸಬೇಕು. ಇದನ್ನು ಪ್ರತಿನಿತ್ಯ ಮನೆಯಲ್ಲಿ ಹೇಳುವುದರಿಂದ ಮಕ್ಕಳಿಗೆ ಬೇಗನೆ ಕಂಕಣ ಬಲ ಕೂಡಿ ಬಂದು ಅವರ ಯೋಗ್ಯತೆಗೆ ತಕ್ಕಂತೆ ಒಳ್ಳೆಯ ಸಂಬಂಧ ಗಟ್ಟಿಯಾಗಿ ಮದುವೆ ಆಗುತ್ತದೆ. ಪ್ರತಿನಿತ್ಯವೂ ಪೂರ್ತಿ ಲಕ್ಷ್ಮೀ ಶೋಭಾನ ಹೇಳಲು ಆಗದಿದ್ದರೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ನುಡಿಗಳನ್ನು ಕೊಡಲಾಗಿದೆ. ಈ ಕೆಲವು ನುಡಿಗಳನ್ನಾದರೂ ತಪ್ಪದೆ ಹೇಳಬೇಕು. ಈ ಲಕ್ಷ್ಮೀ ಶೋಭಾನ ಪದವನ್ನು ಬೆಳಿಗ್ಗೆ ಹೇಳಲು ಆಗದಿದ್ದರೆ ಸಾಯಂಕಾಲವೂ ಸಹ ಹೇಳಿಕೊಳ್ಳಬಹುದು.